ಅವಳ ಕೈಗಳನ್ನ ಅವಳದೇ ದುಪಟ್ಟ ಅಂಡ್ ID ಕಾರ್ಡ್ ಇಂದ ಮರಕ್ಕೆ ಕಟ್ಟಿರ್ತಾರ ಅಂಡ್ ಮೋಸ್ಟ್ ಬ್ರೂಟಲ್ ಪಾರ್ಟ್ ಈಸ್ ಅವಳ ಯೋನಿ, ಅವಳ ಏನಿತ್ತ ಅದ್ರ ಒಳಗಡೆ 6 ಇಂಚ್ ಮಣ್ಣು ತುಂಬಿರ್ತಾರ. ಇವತ್ತು ಜನರಿಗೆ ಆ ಧರ್ಮಸ್ಥಳ ಗ್ರಾಮದಲ್ಲಿ ಆದಂತ ಅತ್ಯಾಚಾರ, ಕೊಲೆ, ಸುಲಿಗೆ, ವಂಚನೆ, ದಗ, ದರೋಡೆ ಎಲ್ಲಾ ರೀತಿಯ ಅಕ್ರಮಗಳನ್ನು ಬಯಲಿಗೆ ಎಳೆದಂತ ಒಂದು ವಿಡಿಯೋ ಇವತ್ತು ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ. ಸೌಜನ್ಯ ಕೇಸ್ ಒಂದೇ ಅಲ್ಲ, ನಾರಾಯಣ ಹಾಗೂ ಯಮುನಾ ಕೇಸಲ್ಲೂ, ವೇದವಲ್ಲಿ ಕೇಸಲ್ಲೂ, ಆ ಬ್ಯಾಂಕ್ ಮ್ಯಾನೇಜರ್ನ ಕೇಸಲ್ಲೂ ಹಾಗೂ ಪದ್ಮಲತಾ ಕೇಸಲ್ಲೂ ಸೀದಾ ಡೈರೆಕ್ಟ್ ಡೌಟ್ ಬರೋದೆ ಊರಿನ ಗೌಡ್ರ ಮೇಲೆ. ಇಲ್ಲ ಇದು ಹಿಂದೂ ಟೆಂಪಲ್ ಅಲ್ಲ, ಇದು ಜೈನ್ ಫ್ಯಾಮಿಲಿಗೆ ಬಿಲಾಂಗ್ ಮಾಡುವಂತಹ ಒಂದು ಪ್ರೈವೇಟ್ ಟೆಂಪಲ್ ಅಂತ ಹೇಳ್ತಾರ. ನಾನ್ ಇಷ್ಟೂ ದಿನ ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನ ಒಂದು ಹಿಂದೂ ಟೆಂಪಲ್ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗಷ್ಟೇ ನನ್ಗೂ ಗೊತ್ತಾಗಿದ್ದು ಇದು ಹಿಂದೂ ಟೆಂಪಲ್ ಅಲ್ಲ, ಇದು ಒಂದು ಜೈನ್ ಫ್ಯಾಮಿಲಿಗೆ ಬಿಲಾಂಗ್ ಮಾಡುವಂತಹ ಪ್ರೈವೇಟ್ ಜೈನ್ ಟೆಂಪಲ್ ಅಂತ. ನನಗೆ ಧರ್ಮಸ್ಥಳದ ಬಗ್ಗೆ, ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಕೆಡದಾಗ ಮಾತಾಡಿದ್ ನಂಗೆ ಇಷ್ಟ ಆಗಿಲ್ಲ. ಆ ಜಾಗದ ಬಗ್ಗೆ ಮಾತಾಡಿದ್ ನಂಗೆ ಇಷ್ಟ ಆಗಿಲ್ಲ. ನ್ಯಾಯ ಕೇಳೋದ್ರಲ್ಲೂ ಜಾತಿ ಧರ್ಮ ಅನ್ನೋದು ಎಲ್ಲಿಂದ ಬಂತು ನನ್ಗಂತೂ ಗೊತ್ತಿಲ್ಲ. ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರ್ಗೆ, ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರ್ಗೆ ನಾನು ಹುಡ್ಕೊಂಡು ಬಂದು ಹೊಡಿಯೋದು ಮ್ಯಾಟರೇ ಆಗಲ್ಲ. ಸೊ ಹೇಳಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ. ಸೌಜನ್ಯ ಪ್ರಕರಣ ಈಗಾಗಲೇ ತಮ್ಮೆಲ್ರಿಗೂ ಗೊತ್ತಿರುವಂತಹ ವಿಚಾರ. ಕಳೆದ 2-3 ದಿವಸಗಳ ಹಿಂದಷ್ಟೇ ಸಮೀರ್ MD ಅನ್ನುವಂತಹ ಒಬ್ಬ ಮುಸ್ಲಿಂ ಯುವಕ ಸೌಜನ್ಯ ಪ್ರಕರಣದ ಕುರಿತಾಗಿ ಒಂದು ರಿಸರ್ಚ್ ಅನ್ನ ಮಾಡಿ ಒಂದು ಹಂತಕ್ಕೆ ಬಂದು ಅದನ್ನ ರೂಪರೇಷೆಗಳನ್ನ ಬಹಳ ವ್ಯವಸ್ಥಿತವಾಗಿ ತಯಾರು ಮಾಡಿಕೊಂಡು ಜನರ ಮುಂದೆ ತರುವಂತಹ ಪ್ರಯತ್ನದಲ್ಲಿ ಆತ ಸಫಲನಾಗಿದ್ದಾನೆ. ಮಿಲಿಯನ್ ಗಟ್ಟಲೆ ವ್ಯೂಸ್ಗಳನ್ನ ಆತ ಪಡ್ಕೊಂಡಿದ್ದಾನೆ. ಆತ ಮಾಡಿದಂತಹ ವಿಡಿಯೋಗೆ ಹಲವಾರು ಬಣ್ಣಗಳನ್ನ ಇವತ್ತು ಕಟ್ತಾ ಇರೋಂಥದ್ದು. ಮುಸಲ್ಮಾನನಿಗೆ ಅಂದ್ರೆ ಒಬ್ಬ ಸಾಬಿ ಹಿಂದೂ ಯುವತಿ ಬಗ್ಗೆ ಮಾತಾಡುವಂತಹ ಯಾವ ನೈತಿಕತೆ ಇದೆ, ನಮ್ಮ ದೇವಸ್ಥಾನದ ಬಗ್ಗೆ ಮಾತಾಡೋದಕ್ಕೆ ಯಾರು, ಈ ತರ ಬಹಳಷ್ಟು ವಿಚಾರಗಳು ಚರ್ಚೆ ಆಗ್ತಿರುವಂತದ್ದು. ನನಗೆ ಧರ್ಮಸ್ಥಳದ ಬಗ್ಗೆ, ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಕೆಡದಾಗ ಮಾತಾಡಿದ್ ನಂಗೆ ಇಷ್ಟ ಆಗಿಲ್ಲ. ಆ ಜಾಗದ ಬಗ್ಗೆ ಮಾತಾಡಿದ್ ನಂಗೆ ಇಷ್ಟ ಆಗಿಲ್ಲ. ಇಲ್ಲಿ ನಿಜವಾಗ್ಲೂ ಪರಿಗಣಿಸಬೇಕಾದಂತಹ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿರೋಳು ಒಬ್ಳು ಹೆಣ್ಣು ಮಗಳು. ಇಲ್ಲಿ ಹಿಂದೂ ಹಾಗೂ ಮುಸಲ್ಮಾನ ಅನ್ನುವಂತಹ ವಿಚಾರ ಬರೋದಿಲ್ಲ. ಒಂದು ಹೆಣ್ಣು ಮಗಳಿಗೆ ಇಲ್ಲಿ ಅತ್ಯಾಚಾರ ಆಗಿದೆ, ಅವಳಿಗೆ ಅನ್ಯಾಯ ಆಗಿದೆ, ಅವಳಿಗೆ ನ್ಯಾಯ ಕೊಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಹೋರಾಟಗಳು ಸಹ ನಡೆದಿವೆ. ಈ ವಿಚಾರವಾಗಿ ಸಾಕಷ್ಟು ಯೂಟ್ಯೂಬರ್ಸ್ಗಳು ಧ್ವನಿಯನ್ನ ಎತ್ತಿದ್ದಾರೆ. ವೀಕ್ಷಕರೇ, ಕಳೆದ ಬಾರಿ ತಾವು ದರ್ಶನ್ ಪ್ರಕರಣ ನೋಡಿರ್ಬೋದು. ಒಂದು ಪ್ರಕರಣವನ್ನ 3 ತಿಂಗಳ ಕಾಲ ಯಾವ ರೀತಿ ಇವರು ಪ್ರತಿನಿತ್ಯ ತೋರಿಸ್ತಾ ಹೋಗ್ತಾರೆ, ಜನಗಳ ಒಂದು TRP ಅನ್ನ ಗಳಿಸ್ಲಿಕ್ಕೆ ಯಾವ ರೀತಿಯಾಗಿ ಮಾತಾಡ್ತಾರೆ ಅನ್ನೋದನ್ನ ತಾವೆಲ್ಲ ನೋಡಿದ್ರ. ಆದ್ರೆ ಈ ಸೌಜನ್ಯ ವಿಚಾರದಲ್ಲಿ ಒಂದು ವಿಡಿಯೋವನ್ನ ಮಾಡಿ ಸಮೀರ್ MD ಅನ್ನುವಂತಹ ವ್ಯಕ್ತಿ ಏನು ಇವತ್ತು ಬಹಳ ಚರ್ಚೆಗೆ ಕಾರಣವಾಗಿದ್ದಾನೆ, ಆತನಿಗೆ ಇವಾಗಲೇ ಸಾಕಷ್ಟು ಬೆದರಿಕೆ ಕರೆಗಳು ಬರ್ತಾ ಇರುವಂತದ್ದು. ಸಾಲದಕ್ಕೆ ಬಳ್ಳಾರಿಯ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಕೇಸ್ ಸಹ ದಾಖಲಾಗಿರುವಂತದ್ದು. ಅಟ್ ಪ್ರೆಸೆಂಟ್ ನನ್ನ ಸಿಚುವೇಶನ್ ತುಂಬಾ ವರ್ಸ್ಟ್ ಆಗಿದೆ ಅಂತಾನೆ ಅನ್ಕೊಳ್ಳಿ. ಯಾಕಂತಂದ್ರೆ ನನ್ ಮೇಲೆ ಈಗ ಆಲ್ರೆಡಿ ಪೊಲೀಸ್ ನೋಟಿಸ್ ಬಂದಿದೆ. ಸುಮಾರು 10:45 ಪೊಲೀಸ್ ಅವ್ರು ಬಂದು ನೋಟಿಸ್ ಕೊಟ್ಟು ಹೋಗಿದ್ದಾರೆ. ಅಂಡ್ ನನ್ಗೇನ್ ಭಯ ಇಲ್ಲ, ನನ್ನ ಹತ್ರ ಎಲ್ಲಾ ಸಾಕ್ಷಿ ಇದೆ. ನಾನು ಏನ್ ವಿಡಿಯೋ ಮಾಡಿದೀನಿ, ಯಾವ್ಯಾವ ಕೇಸ್ ಬಗ್ಗೆ ಎಲ್ಲ ಮಾತಾಡಿದೀನಿ, ಪ್ರತಿಯೊಂದಕ್ಕೂ ನನ್ನ ಹತ್ರ ಸಾಕ್ಷಿ ಇದೆ. ನಾನು ವಿಡಿಯೋದಲ್ಲಂತವ್ರನ್ನ ಅಷ್ಟು ಕ್ಲಿಯರ್ ಆಗಿ ತೋರ್ಸಕ್ಕಾಗಿಲ್ಲ, ಬಟ್ ಕಾನೂನು ಮುಂದೆ ನಾನು ಪ್ರತಿಯೊಂದನ್ನ ಇಡ್ಲಿಕ್ಕೆ ರೆಡಿ ಆಗಿದ್ದೀನಿ. ಇನ್ವೆಸ್ಟಿಗೇಷನ್ಗೆ ಕರೆ ನೀಡಿದ್ದಾರೆ. ಆತ ಅಲ್ಲಿ ಹೋಗ್ಬೇಕು. ಹೋಗದೇ ಇರುವಂತಹ ಸಂದರ್ಭದಲ್ಲಿ ಪೊಲೀಸ್ನವರೇ ಖುದ್ದಾಗಿ ಬಂದು ಆತನನ್ನ ಅರೆಸ್ಟ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಇರೋದ್ರಿಂದ ಸಾಕಷ್ಟು ವಿವಾದಗಳು, ಚರ್ಚೆಗಳು ಈಗಾಗಲೇ ಈ ವಿಚಾರದಲ್ಲಿ ಶುರು ಆಗಿರುವಂತದ್ದು ತಾವು ನೋಡಬಹುದು. ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿದ್ರೆ ಸಮೀರ್ MD ಅಂತ ಹೇಳಿ ಅದರಲ್ಲಿ ಒಂದು ಧರ್ಮಸ್ಥಳ RR ಅನ್ನುವಂತಹ ಶೀರ್ಷಿಕೆಯಲ್ಲಿ ಆತ ಬಹಳ ಉತ್ತಮವಾಗಿ, ಎಷ್ಟು ಅದ್ಭುತವಾಗಿ ವಿವರಣೆಯನ್ನ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ತುಂಬಾ ಅದ್ಭುತವಾಗಿ ಆ ಒಂದು ವಿಡಿಯೋನ ಮಾಡಿದ್ದಾನೆ. ಆ ಎಡಿಟಿಂಗ್ ಆಗಿರಬಹುದು, ಆ ಪ್ಲಾನಿಂಗ್ ಆಗಿರಬಹುದು, ಆತ ಅಷ್ಟು ವಿಚಾರಗಳನ್ನ ಸಂಗ್ರಹ ಮಾಡಿದಂತಹ ವಿಚಾರ ಆಗಿರ್ಬೋದು. ಆಮೇಲೆ ಪ್ರೆಸೆಂಟೇಷನ್ ಇದೆಯಲ್ಲ ಬಹಳ ಮುಖ್ಯ. ಯಾವ ರೀತಿ ಪ್ರೆಸೆಂಟ್ ಮಾಡಿದ್ದಾನೆ ಅನ್ನೋದಾದ್ರೆ ಅದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದನ್ನ ನಾವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡೋದು ಸಿಗುತ್ತೆ. ಆದ್ರೆ ನಾನಿಲ್ಲಿ ಇವತ್ತು ಮಾತಾಡೋದಕ್ಕೆ ಬಂದಿರೋ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಕೆಲವು ಕಿಡಿಗೇಡಿಗಳು ಕೋಮು ಬಣ್ಣವನ್ನ ಹಚ್ಚಿ ಮಜಾ ತಗೊಳಕ್ಕೆ ಮುಂದಾಗಿದ್ದಾರೆ. ಈ ಸಾಬಿಗೆ ಹಿಂದೂ ಯುವತಿಯ ಬಗ್ಗೆ ಯಾಕೆ ಇಷ್ಟೊಂದು ಕಾಳಜಿ, ಇವನ್ ಯಾಕೆ ಇಷ್ಟೊಂದು ಕಾಳಜಿಯಿಂದ ಮಾತಾಡ್ತಾ ಇದ್ದಾನೆ, ಇವನ್ಗೂ ಈ ಹಿಂದೂ ಹೆಣ್ಮಗಳಿಗೂ ಏನ್ ಸಂಬಂಧ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇವರ ಯೋಚನೆಗಳು ನೋಡಿ ಯಾವ ರೀತಿ ಇದೆ. ಇವರು ನಿಜವಾಗ್ಲೂ ಈ ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದಾರೆ, ಇವರು ಇವತ್ತು ಬದುಕ್ತಿರುವಂತಹ ಸಮಾಜ ಎಂಥದ್ದು,
ಇವ್ರಿಗೆ ನಿಜವಾಗ್ಲೂ ಏನು ಗೊತ್ತಾಗ್ತಾ ಇಲ್ವಾ, ಅಥವಾ ಗೊತ್ತಿದ್ದು ಏನಾದ್ರು ಇವ್ರು ನಾಟಕ ಆಡ್ತಾ ಇದಾರ ಅಂತ. ನ್ಯಾಯ ಕೇಳೋದ್ರಲ್ಲೂ ಜಾತಿ ಧರ್ಮ ಅನ್ನೋದು ಎಲ್ಲಿಂದ ಬಂತು ನನ್ಗಂತೂ ಗೊತ್ತಿಲ್ಲ. ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರ್ಗೆ, ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರ್ಗೆ ನಾನು ಹುಡ್ಕೊಂಡು ಬಂದು ಹೊಡಿಯೋದು ಮ್ಯಾಟರೇ ಆಗಲ್ಲ. ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ. ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ, ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ. ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ. ಆ್ಯಂಡ್ ಈ ಗೌಡ್ರ ಕುಟುಂಬಕ್ಕೆ ಸಪೋರ್ಟ್ ಮಾಡುವಂತಹ ಟ್ರೋಲ್ ಪೇಜಸ್ ಅವರು ಏನು ಹೇಳ್ತಿದ್ದಾರೆ ಅಂತಂದರೆ, ನಾನು 35 ಲಕ್ಷ ಲಂಚ ಇಸ್ಕೊಂಡು ಈ ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡಿದ್ದಂತೆ. ನಾಚಿಕೆ ಆಗ್ಬೇಕಲೇ ನಿಮಗೆಲ್ಲ, ಏನಂತ ಯೋಚನೆ ಮಾಡ್ತಿರೋ? ನಾನು ಎಡಿಟರಿಗೆ ಪೇ ಮಾಡೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ನಾನು 35 ಲ್ಯಾಕ್. ನಾಚಿಕೆ ಆಗ್ಬೇಕು ನಿಮಗೆ. ನೋಡಿ, ಒಂದು ಹೆಣ್ಣು ಮಗಳು ಹೊರಗಡೆ ತರಕಾರಿ ತಗೊಳಕ್ ಹೋಗ್ತಾಳೆ, ಆ ಕೆಲ್ಸಕ್ಕೆ ಹೋಗ್ತಾಳೆ, ಶಾಲೆಗೆ ಹೋಗ್ತಾಳೆ, ಕಾಲೇಜಿಗೆ ಹೋಗ್ತಾಳೆ. ಬೇರೆ ಹೆಣ್ಣು ಮಕ್ಕಳು ಅಂದ್ರೆ ಯಾರು ಇಷ್ಟೆಲ್ಲ ಮಾತಾಡ್ತಾ ಇದ್ರಲ್ಲ, ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ಆಕೆಯ ಮೇಲೆ ಏನಾದ್ರು ಈ ತರ ಅತ್ಯಾಚಾರ ಆದ್ರೆ, ಹಿಂದೂ ಹೆಣ್ಣು ಮಗಳನ್ನ ಹಿಂದೂ ಯುವಕನೇ ಅತ್ಯಾಚಾರ ಮಾಡ್ದಾನೆ, ಇರ್ಲಿ ಬಿಡು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತೀರಾ? ಆಗುತ್ತಾ? ಆ ಥರ ಆಗುತ್ತಾ ಹೇಳಿ? ಮುಸಲ್ಮಾನ್ ಯುವತಿಯನ್ನ ಮುಸಲ್ಮಾನ್ ಯುವಕ ರೇಪ್ ಮಾಡಿದ್ದಾನೆ, ಒಂದೇ ಜನಾಂಗದವರು, ಒಂದೇ ಜಾತಿಯವರು, ಇರ್ಲಿ ಬಿಡು ಆ ಥರ ಹೇಳಕ್ಕಾಗುತ್ತಾ? ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಒಂದು ಹೆಣ್ಣು ಮಗಳಿಗೆ ಇಲ್ಲಿ ಸೇಫ್ಟಿ ಇಲ್ಲ. ಒಂದು ಹೆಣ್ಣು ಮಗಳು ಹೊರಗಡೆ ಹೋದಂಥ ಸಂದರ್ಭದಲ್ಲಿ ವಾಪಸ್ ಮನೆಗೆ ಬರ್ತಾಳ ಅನ್ನುವಂತಹ ಚಿಂತಾಜನಕವಾದಂತಹ ಪರಿಸ್ಥಿತಿ ಇವತ್ತು ನಾವು ಎದುರಿಸ್ಬೇಕಾಗಿದೆ. ಅಂತಹ ಪರಿಸ್ಥಿತಿನಲ್ಲಿ ಒಂದು ಹಿಂದೂ ಯುವತಿ, ಆ ಯುವತಿಯ ಬಗ್ಗೆ ಅನ್ಯ ಕೋಮಿನ ಒಬ್ಬ ಹುಡುಗ, ಅವನು ಮುಸಲ್ಮಾನ ಹೌದು, ಅವನು ಮುಸಲ್ಮಾನ ಆದ್ರೆ ನ್ಯಾಯಕ್ಕಾಗಿ ಧ್ವನಿಯನ್ನ ಎತ್ತಬಾರ್ದಾ? ಆಕೆ ಆಗಿರೋ ಅನ್ಯಾಯದ ವಿರುದ್ಧ ಧ್ವನಿಯನ್ನ ಎತ್ತಬಾರ್ದಾ? ಏನಕ್ಕೋಸ್ಕರ ಧ್ವನಿಯನ್ನ ಎತ್ತಾ ಇದ್ದಾರೆ? ಆಕೆ ಆಗಿರೋ ಅನ್ಯಾಯವನ್ನ ಎತ್ತಿ ಹಿಡಿದು ನ್ಯಾಯಕ್ಕಾಗಿ ಧ್ವನಿಯನ್ನ ಎತ್ತುತ್ತಾ ಇದ್ದಾರೆ. ಅದನ್ನ ನೀವು ಅಪ್ರಿಶಿಯೇಟ್ ಮಾಡೋದನ್ನ ಬಿಟ್ಟು, ಅವನೊಬ್ಬ ಸಾಬಿಗೆ ಸೌಜನ್ಯ ಬಗ್ಗೆ ಮಾತಾಡುವಂತಹ ನೈತಿಕತೆ ಏನಿದೆ, ನಮ್ಮ ದೇವಸ್ಥಾನದ ಬಗ್ಗೆ ಮಾತಾಡುವಂತಹ ನೈತಿಕತೆ ಏನಿದೆ, ದೇವಸ್ಥಾನದ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕಿರಿಕೀರ್ತಿಯವರು ಮಾತಾಡ್ತಾರೆ. ಕಿರಿಕೀರ್ತಿಯವರೇ ನಿಮ್ಮ ಹೆಸರಲ್ಲೇ ಕಿರಿಕ್ ಅಂತ ಇಟ್ಕೊಂಡ್ಬಿಟ್ಟಿದ್ದೀರಾ. ಹಿಂದೂಗಳ ಮಧ್ಯದಲ್ಲಿ ಒಡಕನ್ನು ತಂದು, ಹಿಂದೂಗಳ ಮಧ್ಯದಲ್ಲಿ ದ್ವೇಷವನ್ನು ಬಿತ್ತಿ, ಹಿಂದೂಗಳ ದೇವಸ್ಥಾನದ ಇಮೇಜನ್ನು ಹಾಳು ಮಾಡಿ, ನೀವು ಕಿರಿಕ್ ಮಾಡೋಕೆ ಅಂತಾನೆ ಬರ್ತಿರೋ ಏನೋ ಗೊತ್ತಿಲ್ಲ, ಕ್ಯಾಮ್ರಾ ಮುಂದೆಗಡೆ ಕಿರಿಕೀರ್ತಿ ಅಂತ ಹೆಸರಿಟ್ಕೊಂಡು ತಾವು ಏನ್ ಮಾತಾಡ್ತಾ ಇದ್ದೀರಾ? ದೇವಸ್ಥಾನದ ಬಗ್ಗೆ ಎಲ್ಲಾದ್ರೂ ಆತ ವ್ಯಂಗ್ಯವಾಡಿದ್ದಾನ, ಅಥವಾ ಅವಮಾನ ಮಾಡಿದ್ದಾನ, ಅಥವಾ ಏನಾದ್ರೂ ಧಾರ್ಮಿಕ ಭಾವನೆಗಳಿಗೆ ಯಾರಿಗಾದ್ರು ಧಕ್ಕೆ ಉಂಟಾಗೋ ತರ ನಡ್ಕೊಂಡಿದ್ದಾನ? ಇದ್ಯಾವುದು ಮಾಡಿಲ್ವಲ್ಲ. ನೀವ್ ಹೇಗೆ ಹೇಳ್ತೀರಾ? ನಮ್ಮ ಹಿಂದೂ ಸಂಪ್ರದಾಯಕ್ಕೆ, ನಮ್ಮ ದೇವಸ್ಥಾನಗಳಿಗೆ ಅವಮಾನ ಮಾಡಿದ್ದಾನೆ, ನನಗೆ ಸಹಿಸಕ್ಕಾಗ್ತಿಲ್ಲ, ನಾನು ಇದನ್ನು ಸಹಿಸೋದಿಲ್ಲ ಅಂತ ಯಾವ ಬಾಯಿನಲ್ಲಿ ಹೇಳ್ತಾ ಇದ್ದೀರಾ? ನನಗೆ ಧರ್ಮಸ್ಥಳದ ಬಗ್ಗೆ, ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಕೆಡದಾಗ ಮಾತಾಡಿದ್ ನಂಗೆ ಇಷ್ಟ ಆಗಿಲ್ಲ. ಆ ಜಾಗದ ಬಗ್ಗೆ ಮಾತಾಡಿದ್ ನಂಗೆ ಇಷ್ಟ ಆಗಿಲ್ಲ. ಏನ್ ಹೇಳಿದಾನ ಆತ? ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ ಮುಜರಾಯಿ ಇಲಾಖೆಯವರು ಅವರ ಅಧೀನಕ್ಕೆ ತಗೊಂಡು ಅಲ್ಲಿನ ಎಲ್ಲ ಏನು ವ್ಯವಸ್ಥೆಗಳು ಅದನ್ನೆಲ್ಲ ಅವರೇ ನಿಭಾಯಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಾನೆ. ತಪ್ಪೇನಿದೆ? ಆ ಒಂದು ಸಂದರ್ಭದಲ್ಲಿ ಆ ಅಧಿಕಾರಿಗಳು ಅಲ್ಲಿ ಮುಜರಾಯಿ ಇಲಾಖೆ ಅಧೀನಕ್ಕೆ ತಗೋಬೇಕು ಅಂತ ಹೋದಂತಹ ಸಂದರ್ಭದಲ್ಲಿ ಅಲ್ಲಿನ ಧರ್ಮಾಧಿಕಾರಿಗಳೇ ಹೇಳಿರುವಂಥದ್ದು, ಇದು ಹಿಂದೂ ದೇವಸ್ಥಾನ ಅಲ್ಲ, ಇದು ಜೈನ ಧರ್ಮಕ್ಕೆ ಸೇರಿದ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಇಲ್ಲ, ಇದು ಹಿಂದೂ ಟೆಂಪಲ್ ಅಲ್ಲ, ಇದು ಜೈನ್ ಫ್ಯಾಮಿಲಿಗೆ ಬಿಲಾಂಗ್ ಮಾಡುವಂತಹ ಒಂದು ಪ್ರೈವೇಟ್ ಟೆಂಪಲ್ ಅಂತ ಹೇಳ್ತಾರ. ನಾನು ಇಷ್ಟು ದಿನ ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನ ಒಂದು ಹಿಂದೂ ಟೆಂಪಲ್ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗಷ್ಟೇ ನನಗೂ ಗೊತ್ತಾಗಿದ್ದು ಇದು ಹಿಂದೂ ಟೆಂಪಲ್ ಅಲ್ಲ, ಇದು ಒಂದು ಜೈನ್ ಫ್ಯಾಮಿಲಿಗೆ ಬಿಲಾಂಗ್ ಮಾಡುವಂತಹ ಪ್ರೈವೇಟ್ ಜೈನ್ ಟೆಂಪಲ್ ಅಂತ. ಇವತ್ತಿನ RTC ನಲ್ಲಿ ಏನ್ ಬರ್ತಾ ಇದೆ? ಮೊದಲಿನ RTC ನಲ್ಲಿ ಇತ್ತು ಮಂಜುನಾಥ ಸ್ವಾಮಿ ಹೆಸರು, ಇವತ್ತಿನ RTC ಯಾರ ಹೆಸರು ಬರ್ತಾ ಇದೆ ತೆಗೆದು ನೋಡಿ. ಇದನ್ನೆಲ್ಲ ಬಿಟ್ಟು ತಾವು ಹಿಂದೂ ಮುಸಲ್ಮಾನ ಬರೇ ಇದನ್ನೇ ಮಾಡ್ಕೊಂಡು ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ಕೋಮು ಬಣ್ಣವನ್ನು ಹಚ್ಕೊಂಡು ಯಾರೂ ಒಳ್ಳೆತನಕ್ಕೆ ಮಾತಾಡೋ ಆಗಿಲ್ಲ ನಿಮ್ಗೆ. ಯಾರು ಒಬ್ಬ ಅನ್ಯ ಕೋಮಿನ ವಿಚಾರದಲ್ಲಿ ಏನಾದ್ರೂ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ನ್ಯಾಯದ ಪರವಾಗಿ ಧ್ವನಿಯನ್ನ ಎತ್ತಿದ್ರೆ ಅವ್ರಿಗೆ ಕೋಮು ಬಣ್ಣವನ್ನ ಹಚ್ಚೋದು, ಡೈವರ್ಟ್ ಮಾಡೋದು, ಮ್ಯಾಟ್ರನ್ನ ಡೈವರ್ಟ್ ಮಾಡ್ಬಿಡೋದು. ಇದು ಇವತ್ತು ನೀವುಗಳು ಮಾಡ್ತಿರುವಂತಹ ಕೆಲಸ. ದೇವಸ್ಥಾನದ ವಿಚಾರದಲ್ಲಿ ಸಮೀರ್ MD ಅವರು ಯಾವುದೇ ರೀತಿಯಾದ ಅಪಹಾಸ್ಯ ಆಗಲಿ ವ್ಯಂಗ್ಯವಾಗಲಿ ಆಡಿಲ್ಲ. ಯಾವುದೇ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗುವಂತಹ ಮಾತುಗಳನ್ನ ಆತ ಆಡಿಲ್ಲ. ಆತ ಬಹಳ ಸೂಕ್ಷ್ಮವಾಗಿ ಚೆನ್ನಾಗಿ ಒಂದು ಚಿತ್ರಣವನ್ನ ಬಿಂಬಿಸಿದ್ದಾನೆ. ಸೌಜನ್ಯ ಪ್ರಕರಣದಲ್ಲಿ ಇವತ್ತು ಏನೆಲ್ಲ ಆಗಿದೆ, ಅಲ್ಲಿನ ಪೊಲೀಸ್ ಇಲಾಖೆ ಯಾವ ರೀತಿ ಆ ಒಂದು ಪ್ರಕರಣ ಭೇದಿಸಕ್ಕೆ ಮುಂದಾಯಿತು, ಅಲ್ಲಿ ಏನೆಲ್ಲ ಆಯಿತು, ಸತ್ಯಾಸತ್ಯತೆಗಳು ಏನು ಅನ್ನೋದನ್ನ ಆತ ಮಾತಾಡಿದ್ದಾನೆ. ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ಮಾತಾಡೋದಿಲ್ವಲ್ಲ, ಆತ ಖುದ್ದಾಗಿ ಹೇಳ್ತಾ ಇದ್ದಾನೆ.
ನಾನೇನು ಕ್ಯಾಮ್ರಾ ಮುಂದೆ ಮಾತಾಡಿದ್ದೀನಿ ಅದಕ್ಕೆ ಪ್ರತಿಯೊಂದು ಸಾಕ್ಷಿ ದಾಖಲೆಗಳು ನನ್ನ ಬಳಿಯವೇ. ನಾನು ಸುದ್ದಿಯನ್ನ ಬಿತ್ತಾರ ಅಂದ್ರೆ ಏನು ವಿಡಿಯೋವನ್ನ ಏನ್ ಮಾಡಿದ್ದೀನಿ, ಆ ವಿಡಿಯೋ ಮಾಡಿದಂತಹ ಸಂದರ್ಭದಲ್ಲಿ ನಾನು ಅದನ್ನ ತೋರ್ಸೋದಿಕ್ಕೆ ಆಗ್ಲಿಲ್ಲ. ಮುಂದಿನ ದಿನಗಳಲ್ಲಿ ನಾನು ನ್ಯಾಯಾಲಯಕ್ಕೆ ಹೋದಂತಹ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಪ್ರತಿಯೊಂದು ನಾನು ಎವಿಡೆನ್ಸ್ ಗಳನ್ನ ಕೊಡ್ತೀನಿ, ನಾನು ತೋರಿಸ್ತೀನಿ ಅಂತ ನಾನು ಓಪನ್ ಆಗಿ ಚಾಲೆಂಜ್ ಮಾಡ್ತಾ ಇದ್ದಾನಲ್ಲ ಆ ಹುಡುಗ. ಸುಮಾರು 10:45ಗೆ ಪೊಲೀಸ್ ಅವ್ರು ಬಂದು ನೋಟಿಸ್ ಕೊಟ್ಟು ಹೋಗಿದಾರ. ಅಂಡ್ ನನ್ಗೇನ್ ಭಯ ಇಲ್ಲ, ನನ್ನ ಹತ್ರ ಎಲ್ಲಾ ಸಾಕ್ಷಿ ಇದೆ. ನಾನು ಏನ್ ವಿಡಿಯೋ ಮಾಡಿದೀನಿ, ಯಾವ್ಯಾವ ಕೇಸ್ ಬಗ್ಗೆ ಎಲ್ಲ ಮಾತಾಡಿದೀನಿ, ಪ್ರತಿಯೊಂದಕ್ಕೂ ನನ್ನ ಹತ್ರ ಸಾಕ್ಷಿ ಇದೆ. ನಾನು ವಿಡಿಯೋದಲ್ಲಂತ ಒಂದು ಅಷ್ಟು ಕ್ಲಿಯರ್ ಆಗಿ ತೋರ್ಸಕ್ಕಾಗಿಲ್ಲ, ಬಟ್ ಕಾನೂನು ಮುಂದೆ ನಾನು ಪ್ರತಿಯೊಂದನ್ನ ಇಡ್ಲಿಕ್ಕೆ ರೆಡಿ ಆಗಿದ್ದೀನಿ. ನನಗೆ ಕಾನೂನು ಮೇಲೆ ತುಂಬಾ ಗೌರವ ಇದೆ, ತೊಂದರೆ ಇಲ್ಲ ಅದ್ರ ಬಗ್ಗೆ. ಆ ಹುಡುಗನ ಮನೆಯನ್ನ ಟ್ರೇಸ್ ಮಾಡಿದ್ದಾಯ್ತು, ಫೋನ್ ನಂಬರ್ ಟ್ರೇಸ್ ಮಾಡಿದ್ದಾಯ್ತು, ಅವನಿಗೆ ಬೆದರಿಕೆ ಕರೆಗಳನ್ನ ಮಾಡಿದ್ದಾಯ್ತು, ಸುಮೋಟೋ ಕೇಸ್ ಹಾಕೊಂಡಿದ್ದೀರಾ. ಎಷ್ಟು ಜನ ಇವತ್ತು ಬೇರೆ ಬೇರೆ ಜಾತಿಗಳ ವಿಚಾರದಲ್ಲಿ, ಅನ್ಯ ಕೋಮಿನ ವಿಚಾರದಲ್ಲಿ, ಬೇರೆ ಬೇರೆ ಧಾರ್ಮಿಕ ಭಾವನೆಗಳ ವಿಚಾರವಾಗಿ ಇವತ್ತು ವ್ಯಂಗ್ಯ ಆಡ್ತಿಲ್ಲ, ಎಷ್ಟು ತಮಾಷೆಗಳನ್ನ ಮಾಡ್ತಿಲ್ಲ, ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಡ್ತಿಲ್ಲ. ಇದೇ ರೀತಿ ನೀವು ಅವ್ರ ಮೇಲೂ ಸಹ ಸುಮೋಟೋ ಕೇಸ್ಗಳನ್ನ ಹಾಕೊಂಡಿದ್ದೀರಾ. ಎಲ್ಲೋ ಒಂದ್ ಕಡೆ ಸಮೀರ್ MD ಅನ್ನುವಂತಹ ಹುಡುಗನಿಗೆ ಕುಗ್ಗಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ. ಇಡೀ ರಾಜ್ಯದಲ್ಲಿ ಸಾಕಷ್ಟು ಜನಗಳು ಆತನಿಗೆ ಬೆಂಬಲವನ್ನ ಸೂಚಿಸಿದ್ದಾರೆ. ಹೋರಾಟಗಾರರು, ಪ್ರಗತಿಪರ ಚಿಂತಕರು ಎಲ್ಲರೂ ಸಹ ಬೆಂಬಲವನ್ನ ಸೂಚಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಆತನಿಗೆ ಯಾವುದೇ ರೀತಿಯಾದ ತೊಂದರೆಗಳು ಆದಲ್ಲಿ, ಅದು ಕಾನೂನಾತ್ಮಕವಾಗಿ ಆಗಿರ್ಬೋದು ಅಥವಾ ಕಾನೂನು ಬಾಹಿರವಾಗಿ ಆಗಿರ್ಬೋದು, ಯಾವುದೇ ರೀತಿ ಆತನಿಗೆ ತೊಂದರೆ ಆದಂತಹ ಸಂದರ್ಭದಲ್ಲಿ ನಾವೆಲ್ಲ ನಿಲ್ತೇವೆ, ಆತನ ಪರವಾಗಿ ಹೋರಾಟಕ್ಕೆ ಮುಂದಾಗ್ತೇವೆ, ಬೀದಿಗೆ ಇಳಿತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಈಗಾಗಲೇ ಕೊಟ್ಟಿರುವಂತದ್ದು. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ನಾವು ಕಾದ್ ನೋಡೋಣ. ಈ ವಿಚಾರವಾಗಿ ನಾನು ಮಾತಾಡಲಿಕ್ಕೆ ಮತ್ತೊಬ್ಬ ಸಮಾಜ ಚಿಂತಕರು, ಪ್ರೆಸ್ ಕ್ಲಬ್ ಕೌನ್ಸಿಲ್ನ ರಾಜ್ಯಾಧ್ಯಕ್ಷರು ಆದಂತಹ ರಾಘವೇಂದ್ರಾಚಾರ್ ಅವ್ರನ್ನ ನಾನು ದೂರವಾಣಿ ಕರೆಗೆ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಅವ್ರ ಜೊತೆ ಸ್ವಲ್ಪ ಮಾತಾಡೋಣ, ಏನ್ ಹೇಳ್ತಾರೆ ನೋಡೋಣ. ಹಲೋ ಸರ್, ನಮಸ್ಕಾರ ರಾಘವೇಂದ್ರಾಚಾರ್ ಅವರೇ. ಸರ್, ಎದೆಗಾರಿಕೆ ಸುದ್ದಿವಾಹಿನಿಯಿಂದ ಈ ಕರೆ ಮಾಡ್ತಾ ಇದ್ದೀನಿ ಸರ್. ಎದೆಗಾರಿಕೆ ಸುದ್ದಿವಾಹಿನಿಯಿಂದ ಕರೆ ಮಾಡ್ತಾ ಇದ್ದೀನಿ ಸರ್. ಎದೆಗಾರಿಕೆ ಸುದ್ದಿವಾಹಿನಿ ಹೇಳಿ ಸರ್. ಏನಿಲ್ಲ, ಇವತ್ತು ನಾವು ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಸೌಜನ್ಯ ಪ್ರಕರಣದ ವಿಚಾರವಾಗಿ. ಕೆಲವು ದಿನಗಳ ಹಿಂದಷ್ಟೇ ತಾವು ನೋಡಿರ್ಬೋದು, ಸಮೀರ್ MD ಅನ್ನುವಂತ ಒಬ್ಬ ಮುಸಲ್ಮಾನ ಯುವಕ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು 39 ನಿಮಿಷಗಳ ಒಂದು ವಿಡಿಯೋವನ್ನ ಮಾಡಿರ್ತಾನೆ. ಸಾಕಷ್ಟು ಸಂಚಲನವನ್ನ ಮೂಡಿಸಿರುವಂತಹ ವಿಡಿಯೋದ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಮಿಲಿಯನ್ ಗಟ್ಟಲೆ ವ್ಯೂಸ್ಗಳು ಆತನ ವಿಡಿಯೋ ಏನ್ ಅಪ್ಲೋಡ್ ಆಗಿದೆ ಕೆಲವು ಗಂಟೆಗಳಲ್ಲಿ ಆಗಿರುವಂತದ್ದು. ಸೊ ಆ ವಿಚಾರವಾಗಿ ಪರ ವಿರೋಧದ ಟೀಕಾ ಪ್ರಹಾರಗಳು ಈಗಾಗಲೇ ಆಗ್ತಿರುವಂತದ್ದು. ರಾಜ್ಯದಲ್ಲಿ ಸಾಕಷ್ಟು ಜನ ಇದಕ್ಕೆ ಕೋಮು ದ್ವೇಷದ ಬಣ್ಣವನ್ನ ಹಚ್ತಾ ಇದ್ದಾರೆ. ಈ ಒಂದು ವಿಡಿಯೋ ವಿಚಾರವಾಗಿ, ಅಂದ್ರೆ ಸೌಜನ್ಯ, ಬಹಳ ಮುಖ್ಯವಾಗಿ ಸೌಜನ್ಯ ಪ್ರಕರಣದ ವಿಚಾರವಾಗಿ ಹೇಳೋದಾದ್ರೆ ತಾವೇನನ್ನ ಹೇಳಕ್ ಬಯಸ್ತೀರಾ ಸರ್? ನೋಡಿ, ಈಗಾಗಲೇ ಸೌಜನ್ಯ ಒಂದು ಸಾವಿನ ವಿಚಾರವಾಗಿ ಆಲ್ರೆಡಿ ಇವತ್ತು ಸಾಕಷ್ಟು ಒಂದು ಕರ್ನಾಟಕ ರಾಜ್ಯದಂತಲ್ಲ, ಇವತ್ತು ನಮ್ಮ ದೇಶದ ಒಂದು ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆ ಆಗಿರ್ತಕ್ಕಂಥದ್ದು ಒಂದು. ಹೌದು ಆಯ್ತಾ. ಯಾಕೆಂತಂದ್ರೆ ಇವತ್ತು ಆ ಹೆಣ್ಮಗು ಏನು ಇವತ್ತು ರೇಪ್ ಮಾಡ್ರ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಧರ್ಮಸ್ಥಳ ಅಂತ ನೋಡಿ, ಒಂದು ವಿಚಾರ ಹೇಳ್ತೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೇಳಿ. ಧರ್ಮಸ್ಥಳ ಅಂತಕ್ಕಂಥದ್ದು ನಿನ್ನೆ ಮೊನ್ನೆಯಿಂದ ಏನು ಅಲ್ಲಿ ಮಂಜುನಾಥ ಸ್ವಾಮಿ ನೆಲೆ ಇರ್ತಕ್ಕಂಥದ್ದು, ಇನ್ನು ಅದ್ರ ಮೇಲೆ ಧರ್ಮಸ್ಥಳ ಅಂತ ಹೆಸರು ಬಂದಿಲ್ಲ. ಆಯ್ತಾ. ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕು ಧರ್ಮಸ್ಥಳ ಗ್ರಾಮ ಅದು. ಓಕೆ, ಅರ್ಥ ಮಾಡ್ಕೊಳ್ಳಿ. ಪಾಯಿಂಟ್ ನಂಬರ್ 1 ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕು ಧರ್ಮಸ್ಥಳ ಗ್ರಾಮ. ಓಕೆ ಆಯ್ತಾ. ಆ ಧರ್ಮಸ್ಥಳ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥದ್ದು ಮಂಜುನಾಥ ಸ್ವಾಮಿ ಇರ್ತಕ್ಕಂಥದ್ದು ಇವತ್ತು ಎಲ್ಲಾ ಕಡೆ ಕರ್ನಾಟಕ ರಾಜ್ಯ ಅಂತ ಭಕ್ತಾದಿಗಳು ಬರ್ತಾತಕ್ಕಂಥದ್ದು. ಬಟ್ ಎಲ್ಲ ಒಂದ್ ಕಡೆ ಅದು RTC ನಲ್ಲಿ ಜೈನ ಧರ್ಮಕ್ಕೆ ಸೇರಿದ್ದು ಅಂತ ಬರ್ತಾ ಇದೆಯಲ್ಲ? ಇಲ್ಲ ನೋಡಿ, RTC ಇವತ್ತವರೆಗೂ ಜೈನ ಧರ್ಮ ಅಂತ ಬರ್ತಾ ಇಲ್ಲ. ಇವತ್ ನಾ ಹೇಳ್ತೀನಿ ಕೇಳಿ, ನಾನ್ ಹೇಳ್ತಾ ಇರ್ತಕ್ಕಂಥದ್ದು ಇವತ್ತು ಧರ್ಮಸ್ಥಳ ಅಂತಕ್ಕಂಥದ್ದು ಇವತ್ತು ಏನು ವೀರೇಂದ್ರ ಹೆಗಡೆ ಅವರು ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅಂತ ಅನ್ಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಧರ್ಮಸ್ಥಳದ ಬಗ್ಗೆ ಧರ್ಮಸ್ಥಳ ಹೆಸರು ಯಾರು ಮಾತಾಡಬಾರದು ಅಂತಕ್ಕಂಥದ್ದು ಹೋಗಿ ಕಾನೂನು ಒಂದು ಅಡಿಯಲ್ಲಿ ಹೋಗಿ ಸ್ಟೇ ತರ್ತಾರೆ ಅಂತಂದ್ರೆ, ಒಂದು ಗ್ರಾಮದ ಹೆಸರನ್ನ ಇವರು ಸ್ಟೇ ತರ್ತಾರೆ ಅಂದ್ರೆ ಯಾವ ಮಟ್ಟದಲ್ಲಿ ಸರಿ? ಓಕೆ,
ದೇವ್ರು ಬಿಡಿ, ನೀವು ದೇವ್ರನ್ನ ತರಬೇಡಿ. ಇದರಲ್ಲಿ ಯಾವುದೇ ದೇವ್ರು ಇರ್ಬೋದು, ಹಿಂದೂ, ಮುಸಲ್ಮಾನ್, ಕ್ರಿಶ್ಚಿಯನ್, ಯಾವುದೇ ದೇವ್ರು ಇರ್ಬೋದು. ಬಟ್ ಅಲ್ಲಿ ಧರ್ಮಸ್ಥಳ ಗ್ರಾಮ ಅಷ್ಟೇ. ಅಲ್ಲಿ ಧರ್ಮಸ್ಥಳ ಅಂತಕ್ಕಂಥದ್ದೇ ಇವರು ಇದನ್ನ ಹೈಲೈಟ್ ಮಾಡ್ಬೇಕು. ಧರ್ಮಸ್ಥಳನೇ ನೀವು ಟಾರ್ಗೆಟ್ ಮಾಡ್ಬೇಡಿ ಅಂತ. ಧರ್ಮಸ್ಥಳ ಗ್ರಾಮದ ಬಗ್ಗೆ ನಾಳೆ ಯಾವ್ದೋ ಒಂದು ಇವತ್ತಂದ್ರೆ 7ನೇ ತಾರೀಕು, ಇವತ್ತು 6ನೇ ತಾರೀಕು, ಹೌದು, ನಾಳೆ 7ನೇ ತಾರೀಕು ಶುಕ್ರವಾರ, ಹೌದು, ನಾಳೆ ಅಲ್ಲಿ ಯಾವ್ದೋ ಒಂದು ಆಕ್ಸಿಡೆಂಟ್ ಆಗ್ತದೆ, ಭೀಕರವಾಗಿ ಆಕ್ಸಿಡೆಂಟ್ ಆಗ್ತದೆ, ಒಂದು 50 ಜನ ಸಾಯ್ತಾರೆ ಅಂತ ಹೇಳ್ಕೊಳ್ಳಿ. ಅಲ್ಲಿ ಧರ್ಮಸ್ಥಳದಲ್ಲಿ ಸತ್ತು ಅಂದ್ರೆ ಹಂಗೆ ಏನ್ ಅರ್ಥ ಆಗೋದು? ಧರ್ಮಸ್ಥಳ ಅಂದ್ರೆ ಮೊನ್ನೆ ಯಾವ್ದೋ ಒಂದು ಸ್ಟೇಟ್ ಅಂದ್ರೆ ಧರ್ಮಸ್ಥಳ ಎಷ್ಟು ಹೇಳ್ಬಾರ್ದು ಅಂದ್ರೆ ನಾಳೆ ಸತ್ತ 50 ಜನ ಮೇಲೆ ಧರ್ಮಸ್ಥಳ ಅಂತ ಎಷ್ಟು ಹೇಳ್ಬಾರ್ದಾ? ಏನ್ರಿ ಇದು? ವಾಟ್ ಈಸ್ ದಿಸ್? ನಾವು ಯಾವ ದೇಶದಲ್ಲಿದ್ದೀವಿ? ನಾವು ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥ ನಾವು. ಪ್ರಜಾಪ್ರಭುತ್ವದ ಕೊಗ್ಗಲೆ ಆಗ್ತಿದೆಯಲ್ಲ. ಅಲ್ಲ, ಕೊಗ್ಗಲೆ ಆಗಿ ಎಲ್ಲ ನಿಶಾಂತರಾಗಿ ಮಶಾನ ಆಗೋಗ್ಬಿಟ್ಟಿದೆ. ಧರ್ಮಸ್ಥಳ ಗ್ರಾಮನೇ ಇವತ್ತು ನಿಶಾಂತರಾಗಿ ಹೋಗಿದೆ. ಓಕೆ, ಏನ್ ಪ್ರತಿ ಸತಿ ಯಾವ್ದೋ ಒಂದು ಆಕ್ಸಿಡೆಂಟ್ ಅದು ಆಕ್ಸಿಡೆಂಟ್ ಆಗಿ ಈಗ ನಾನು ಹೇಳ್ತೇನೆ, ನನಗೆ ಆಕ್ಸಿಡೆಂಟ್ ಆಯ್ತಪ್ಪ, ಅವಾಗ ಧರ್ಮಸ್ಥಳದಲ್ಲಿ ಆಕ್ಸಿಡೆಂಟ್ ಆಯ್ತು ಅಂತ ಹೇಳ್ಬಾರ್ದ? ಅವ್ರಿಗೆ ಈ ಅಧರ್ಮಾಧಿಕಾರಿ ಹಿರಿಯ ಕೇಳ್ತಾರ. 39 ನಿಮಿಷದ ವಿಡಿಯೋ ಬಗ್ಗೆ ತಮ್ಮ ಅಭಿಪ್ರಾಯ? ಸರಿಗ ನೋಡಿ, ಏನ್ ಆ ವಿಡಿಯೋ ನಾನು ವೀಕ್ಷಣೆ ಮಾಡಿದೆ. ನಿಜವಾಗ್ಲು ನೋಡಿ, ಆ ವ್ಯಕ್ತಿ ಯಾರು ಎಂಬುದು ನನ್ಗೆ ಗೊತ್ತಿಲ್ಲ. ಬಟ್ ಆ ವ್ಯಕ್ತಿ ಮಾತಾಡ್ತಕ್ಕಂತ ಆ ವ್ಯಕ್ತಿ ಏನೋ ಪ್ರಸಾರ ಮಾಡಿದ್ದಾರೆ ಆ ವಿಡಿಯೋದಲ್ಲಿ 100ಕ್ಕೆ 200% ಸತ್ಯವಾದಂತ ಘಟನೆಗಳು ಅವರು ಮಾಡಿದ್ದಾರೆ. ಮತ್ತೆ ಇದಕ್ಕೆ ಕೋಮು ಬಣ್ಣವನ್ನು ಹಚ್ತಾ ಇದಾರಲ್ಲ. ಈ ವಿಚಾರವಾಗಿ ಹೇಳ್ತೀನಿ ಕೇಳಿ, 1 ನಿಮಿಷ ಹೇಳ್ತೀನಿ ಕೇಳಿ. ಈ ವಿಚಾರವಾಗಿ ಕೆಲವರು ಸೌಜನ್ಯ ಸಂಬಂಧಪಟ್ಟಂಗೆ ಒಂದು ಫಿಲಿಂ ತಯಾರಿ ಮಾಡ್ಲಿಕ್ಕೆ ಹೊರಟ್ರು. ಓಕೆ ಓಕೆ, ಅದಕ್ಕೂ ಕೂಡ ಕೇಸ್ ತಂದ್ರು. ಓಕೆ, ಯಾರು? ಧರ್ಮಸ್ಥಳದಲ್ಲಿ ಸೌಜನ್ಯ ಪರವಾಗಿ ಸೌಜನ್ಯ ಕೊಲೆ ಸಂಬಂಧಪಟ್ಟಂಗೆ ಒಂದು ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಕೂಡ ರಿಜಿಸ್ಟ್ರೇಷನ್ ಮಾಡಿದ್ರು. ಡೈರೆಕ್ಟರ್ ಇರ್ಬೋದು, ಪ್ರೊಡ್ಯೂಸರ್ ಯಾರೇ ಇರ್ಬೋದು, ಆದ್ರೂ ಕೂಡ ಸ್ಟೇಟ್ ಮಾಡಬಾರ್ದು ಅಂತ ಕಂಡನ್ ಮಾಡಿದ್ರು. ಇವತ್ತು ಕೇವಲ ಒಂದು 30 ನಿಮಿಷ 39 ನಿಮಿಷದಲ್ಲಿ ಈ ಒಂದು ವ್ಯಕ್ತಿಗೆ ಇವತ್ತು ಏನ್ ಮಾಡಿದ್ರು ಅದೇ ದೊಡ್ಡ ಚಲನಚಿತ್ರ. ನಿಜ 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 ನಿಜ, ದೊಡ್ಡ ಮಟ್ಟದ ಚಲನಚಿತ್ರ ಹೇಳ್ತೀನಿ ತಿಳ್ಕೊಳ್ಳಿ. ಬಹಳ ಅದ್ಭುತವಾಗಿ ಅವ್ರು ಮಾಡಿರ್ತಕ್ಕಂಥದ್ದು, ಸತ್ಯಾಸತ್ಯತೆಗಳನ್ನ ಬಿಚ್ಚಿಟ್ಟಿರ್ತಕ್ಕಂಥದ್ದು. ಈಗ ಆತನ ಮೇಲೆ ಸುಮೋಟೋ ಆಗಿದೆಯಲ್ಲ. ಅಲ್ಲ, ಈ ವಿಚಾರ ಹೇಳ್ತೀನಿ ಕೇಳಿ. ಈ ವಿಚಾರ ಈ ವ್ಯಕ್ತಿ ಯೂಟ್ಯೂಬರ್ ಏನ್ ಮಾಡಿದಾರೋ, ಸ್ವತಃ ಸೌಜನ್ಯ ಏನು ಹೆಣ್ಣು ಮಗಳನ್ನ ಕಳ್ಕೊಂಡಿರ್ತಕ್ಕಂಥ ತಾಯಿ, ಹೌದು, ಅವ್ರ ತಂದೆ ಖುದ್ದಾಗಿ ನಾವು ಅವ್ರ ಮನೆಗೆ ಭೇಟಿ ಕೊಟ್ಟಾಗ ಅವ್ರು ಯಾವ ತರ ಹೇಳಿದ್ರೆ ಇದೇ ಒಂದು ಕಾನ್ಸೆಪ್ಟ್ ಅವ್ರು ಕೂಡ ಹೇಳೋದು ಸೇಮ್ ಸೇಮ್ ಟು ಸೇಮ್. ಅಂದ್ರೆ ಇದರಲ್ಲಿ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಆ ತಾಯಿ ಆಗಿರ್ತಕ್ಕಂಥವ್ರು ಎಷ್ಟು ಹೇಳೋದು ಹೇಳಿದಾರೆ. ಇನ್ ಕೆಲವರು ಮನೆ ಮಾಚಿದ್ರು, ಯಾಕಂದ್ರೆ ಕೆಲವೊಂದು ಹೇಳಿಕ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಮನೆ ಮಾಚಿದ್ರು. ಬಟ್ ಆದ್ರೆ ಜೀವದ ಭಯ ಹೌದು, ಜೀವದ ಭಯ ಅಂತಕ್ಕಂಥ ಹೆಚ್ಚಾಗಿ ಇವತ್ತು ಅವ್ರು ಬದುಕೋದೆ. ಇವತ್ತು ಏನು ಮಾಜಿ ದಿವಂಗತ ಯಾರೋ ಶಾಸಕರಾಗಿರ್ತಕ್ಕಂಥ ವಸಂತ ಬಂಗೇರು ಅವರು ಇದ್ದಿದ್ದಕ್ಕೆ ಅವರು ಬಚಾವಾದ್ರು. ಇಲ್ಲ ಅಂದಿದ್ರೆ ಏನಾಗ್ತಾ ಇತ್ತು ದೇವ್ರಿಗೆ. ಆ ಕದ್ರಿ ಮಂಜುನಾಥ ಸ್ವಾಮಿ ನಿಜ ಸ್ವರೂಪ ಇರ್ತಕ್ಕಂಥ ಮಂಜುನಾಥ ಸ್ವಾಮಿ ಕದ್ರಿ, ನಾಟ್ ಧರ್ಮಸ್ಥಳ. ನಾಟ್ ಧರ್ಮಸ್ಥಳ, ಕದ್ರಿ ಮಂಜುನಾಥ ಸ್ವಾಮಿನೇ ಒರಿಜಿನಲ್. ಇದು ಸುಮ್ಮನೆ ದೇವರ ಹೆಸರಲ್ಲಿ ರಿಯಲ್ ಎಸ್ಟೇಟ್, ದೇವರ ಹೆಸರು ರಿಯಲ್ ಎಸ್ಟೇಟ್. ಧರ್ಮಾಧಿಕಾರಿ ಅನ್ಸ್ಕೊಂಡಿರ್ತಕ್ಕಂಥ ವೀರೇಂದ್ರ ಹೆಗಡೆ ಅಧರ್ಮಾಧಿಕಾರಿ ಅಂತ ಹೇಳಕ್ ನಾನು ಇಚ್ಛೆ ಪಡ್ತೀನಿ. ಈಸ್ ಅಧರ್ಮಾಧಿಕಾರಿ, ನಾಟ್ ಧರ್ಮಾಧಿಕಾರಿ. ಯಾಕೆ ಅಂತಂದ್ರೆ 1976-80ರಲ್ಲಿ ಅವ್ರ ಸ್ವಂತ ತಮ್ಮ ಹರ್ಷೇಂದ್ರ ಕುಮಾರ್ ಅವರಿಗೆ ಊರೈತ ಬಡವ ಅಂದ್ರೆ ಒಂದು ಕಡೆ ಡಿಕ್ಲರೇಷನ್ ಕೊಟ್ಕೊತಾರೆ. ಇದೇ ಧರ್ಮಾಧಿಕಾರಿ ಅವರು 4,000 ಕೋಟಿ ಒಡೆಯ ನಾವು ಅಂತೇಳಿ ಒಂದು ಡಿಕ್ಲರೇಷನ್ ಮಾಡ್ತಾರೆ. ಎಲ್ಲಿ? ಸರ್ಕಾರಕ್ಕೆ ಡಿಕ್ಲರೇಷನ್ ಮಾಡ್ತಾರೆ. ಸರ್ಕಾರಕ್ಕೆ ಡಿಕ್ಲರೇಷನ್ ಕೊಡ್ತಾರೆ, ನಾವು 4,000 ಒಡೆಯ ನಾವು ಅಂತ.
ಅದೇ ಸಂದರ್ಭದಲ್ಲಿ ಇವರು ಏನ್ ಮಾಡ್ತಾರೆ, ಹರ್ಷೇಂದ್ರ ಕುಮಾರ್ ಭೂರಹಿತ ಬರುವ ಅಂತಾರೆ. ಓಕೆ ಓಕೆ. ಸ್ವಂತ ತಮ್ಮ, ಸ್ವಂತ ಒಡ ಹುಟ್ಟಿದ ತಮ್ಮ ತಮ್ಮ ಭೂರಹಿತ ಬರುವ 4,00,000 ಕೋಟಿ ಒಡೆಯ ಇಡೀ ವಂಶ 4 ಜನ ಅಂತಂತಿದ್ದಾರೆ. ಬಡವ ಅಂತ ಹೇಳ್ಬಿಟ್ಟು 1900 ಅಲ್ಲ 4,000 ಕೋಟಿ ಒಡೆಯ ವೀರೇಂದ್ರ ಹೆಗಡೆ ಅವರಲ್ವಾ? ಅಲ್ಲ, ವೀರೇಂದ್ರ ಒಬ್ರೇ ಅಲ್ಲ ರೀ, ಅಣ್ಣ ತಮ್ಮದಿಗೆಲ್ಲ ಸ್ವಂತ ಫ್ಯಾಮಿಲಿ. ಓಕೆ 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 ಓಕೆ. ಅರ್ಥ ಮಾಡ್ಕೊಳ್ಳಿ. ಈಗ ನನ್ ಜೊತೆ 4 ಜನ ಹುಟ್ಟವ್ರೆ. ನಮ್ ತಾತ ತಂದೆ ತಾಯಿ ಹಾಕಿ 4,00,000 ಡಿಕ್ಲರೇಷನ್ ಮಾಡ್ಕೊಟ್ಟಿದ್ದಾರೆ. ಓಕೆ. ಆದ್ರೆ ನಾನು ಒಬ್ಬರೇ ನನ್ ಜೊತೆ ಹುಟ್ಟಿದ್ರೆ XYZ ಇರ್ತಾನೆ. ರಾಘವೇಂದ್ರ ಒಂದು ದೊಡ್ಡ ಮಗ. ನನ್ ಜೊತೆ ಹುಟ್ಟಿರೋ ಅಣ್ಣ ತಮ್ಮದಿಗೆಲ್ಲ ಅವ್ರಿಗೂ ಆಸ್ತಿ ಪಾಸ್ ಆಗ್ಬೇಕಲ್ವಾ? ಹೌದು. ಅದ್ರಲ್ಲಿ ಇವ್ರು ಏನ್ ಮಾಡ್ತಾರೆ, ಸರ್ಕಾರಕ್ಕೆ ಇದೇ ವೀರೇಂದ್ರ ಹೆಗಡೆ ಅವರು ತಮ್ಮ ಬಡವ, ₹1 ಕಾಸಿಲ್ಲ ಅಂತೇಳಿ ಒಂದು ಲೆಟರ್ ಬರೀತಾರೆ ಸರ್ಕಾರಕ್ಕೆ. ಆಗಿನಿರ್ತಕ್ಕಂತ ಏನು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ. ಆಗ ಏನ್ ಮಾಡ್ತಾರೆ, ಅವರು 8 ಕಾಲ ಎಕರೆ ಅವ್ರಿಗೆ ಸ್ಯಾಂಕ್ಷನ್ ಮಾಡ್ತಾರೆ. ಸರ್ಕಾರದಿಂದ ಸ್ಯಾಂಕ್ಷನ್ ಆಗ್ತದೆ 8 ಕಾಲ. ಇವತ್ತು ₹1,000 ಬೆಲೆ ಬಾಳ್ತಕ್ಕಂಥ ಪ್ರಾಪರ್ಟಿ ಇವತ್ತು. ಏನಿದು, ಏನ್ರಿ ಇದು? ಇವತ್ತು ಜನವರಿಲಿ ಅದು ಸರ್ಕಾರ ವಶಕ್ಕೆ ಪಡ್ಕೊಂಡಿದ್ದಾರೆ. ಏನು ಅಲರ್ಟ್ ಆಗಿತ್ತಲ್ಲ 1970-80 ಏನು ಅಲರ್ಟ್ ಆಗಿತ್ತಲ್ಲ ಅವ್ರಿಗೆ, ಹರ್ಷೇಂದ್ರ ಕುಮಾರ್ಗೆ, ಅದು ಇವತ್ತು ಸರ್ಕಾರ ಪಾಲಕ್ ಬಂದಿದೆ. ಇದು ಇತಿಹಾಸ. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಇದನ್ನೇನು ಸುಮ್ನೆ ಬಿಡಲ್ಲ ಇದು. ಅರ್ಥ ಮಾಡ್ಕೊಳ್ಳಿ. ವೀರೇಂದ್ರ ಸುಳ್ಳು ಪತ್ರ ಯಾಕೆ ಕೊಟ್ಟ? ಸೊ ಎಲ್ಲ ಒಂದ್ ಕಡೆ ಧಾರ್ಮಿಕ ಭಾವನೆಗಳನ್ನ ಮುಂದಿಟ್ಕೊಂಡು ಜನರನ್ನ ದಿಕ್ತಪ್ಸುವಂತ ಕೆಲಸ ಮಾಡೋದ್ರ ಜೊತೆನಲ್ಲಿ ಇವರು ಒಂದು ರೀತಿಯಾದ ಗ್ಯಾಂಬ್ಲಿಂಗ್ ಮಾಡ್ತಾ ಇದಾರೆ ಅಂತ. ಹೌದೌದು. 100% ದೇವರ ಹೆಸರಲ್ಲಿ ರಿಯಲ್ ಎಸ್ಟೇಟ್ ದಂಧೆ. ಓಕೆ. ದೇವರ ಹೆಸರಲ್ಲಿ ರಿಯಲ್ ಎಸ್ಟೇಟ್ ದಂಧೆ. ವರ್ಷಕ್ಕೆ 400 ಕೋಟಿ ಲಾಭ ಆಗ್ತಾ ಇದೆ. ಎಲ್ಲ ಖರ್ಚು ಹೋಗಿ ವರ್ಷಕ್ಕೆ ಧರ್ಮಸ್ಥಳ ದೇವಸ್ಥಾನಕ್ಕೆ 400 ಕೋಟಿ ರೂಪಾಯಿ ಆದಾಯ ಬರ್ತಾ ಇದೆ. ಆದಾಯ ಈಗ ಹೇಳಿರ್ತಕ್ಕಂಥ ದಿವಂಗತ ಏನು ವಸಂತ್ ಬಂಜೇರ ಅವರು ಹೇಳಿರ್ತಕ್ಕಂಥ ಒಂದು ಮಾಧ್ಯಮ ಪ್ರಕಟಣೆ. ಓಕೆ ಓಕೆ. ಬಹಳ ಸಂತೋಷ ಆಯ್ತು ರಾಘವೇಂದ್ರಾಚಾರ್ಯ ಅವರೇ. ಮತ್ತೊಮ್ಮೆ ನಿಮ್ಮನ್ನ ನಾನು ಭೇಟಿ ಮಾಡ್ತೀನಿ. ಸಾಧ್ಯವಾದ್ರೆ ನಮ್ಮ ಸ್ಟುಡಿಯೋಗೆ ಬನ್ನಿ, ಒಂದ್ ದಿವಸ ಕಾರ್ಯಕ್ರಮವನ್ನ ಮಾಡೋಣ. ತುಂಬಾ ತಮ್ಮ ಅಮೂಲ್ಯವಾದ ಸಮಯನ ಕೊಟ್ಟು ಎದೆಗಾರಿಕೆ ಸುದ್ದಿವಾಹಿನಿ ಜೊತೆ ಮಾತಾಡೋದಕ್ಕೆ ಬಹಳ ಧನ್ಯವಾದಗಳು ರಾಘವೇಂದ್ರಾಚಾರ್ಯ ಅವರೇ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಧರ್ಮಸ್ಥಳ ಮಂಜುನಾಥನ ಹೆಸರಿನಲ್ಲಿ ಏನೆಲ್ಲ ಅಕ್ರಮಗಳು ಅಲ್ಲಿ ನಡೀತಾ ಇದೆ. ಈ ಸೌಜನ್ಯ ಪ್ರಕರಣದಲ್ಲಿ ಏನು ಸಮೀರ್ MD ಅನ್ನುವಂತಹ ಹುಡುಗನ ಒಂದು ನಿಲುವಿತ್ತು, ಅದು ಸರಿ ಅಥವಾ ತಪ್ಪು ಅನ್ನೋದನ್ನ ನಾವು ಆಮೇಲೆ ಚರ್ಚೆ ಮಾಡೋಣ. ಯಾಕಂತ ಹೇಳಿದ್ರೆ ಇಲ್ಲಿ ಜನಾಭಿಪ್ರಾಯಕ್ಕಿಂತ ದೊಡ್ಡವರು ಯಾರು ಇಲ್ಲ. ಈಗಾಗಲೇ ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಾಗಿರ್ಬೋದು ಅಥವಾ ಹೊರಗಡೆ ಇರ್ಬೋದು, ಸಮೀರ್ MD ಅನ್ನುವಂತಹ ವ್ಯಕ್ತಿಯ ಒಂದು ಏನು ವಿಡಿಯೋ ಇದೆ ಆ ವಿಡಿಯೋಗೆ ಸಾಕಷ್ಟು ಜನ ಬೆಂಬಲವನ್ನ ಸೂಚಿಸಿದ್ದಾರೆ. ಕೆಲವು ಕಿಡಿಗೇಡಿಗಳು ಆತನನ್ನ ವಿರೋಧ ಮಾಡ್ತಾ ಇದ್ದಾರೆ, ಅದಕ್ಕೆ ಕೋಮು ಬಣ್ಣವನ್ನ ಹಚ್ಚುತ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾನು ಒಂದು ವಿಚಾರವನ್ನ ಹೇಳಕ್ಕೆ ಬಯಸ್ತೀನಿ. ಯಾಕಂತ ಹೇಳಿದ್ರೆ ನೋಡಿ, ಒಂದು ಹೆಣ್ಣು ಮಗಳಿಗೆ ಅತ್ಯಾಚಾರ ಆಗಿದೆ, ಇದಲ್ಲದೆ ಬಿಡಿ, ಇದಲ್ಲದೆ ಸಾಕಷ್ಟು ಅಲ್ಲಿ ಪ್ರಕರಣಗಳು ಸಹ ಆಗಿವೆ. ಆ ಒಂದು ಪ್ರಕರಣಗಳಿಗೆ ಬೇರೆ ಬೇರೆ ರೀತಿಯಾದ ಬಣ್ಣಗಳನ್ನ ಕಟ್ಟಿ ಆ ಒಂದು ಪ್ರಕರಣಗಳನ್ನ ಇವತ್ತು ಮುಚ್ಚಾಕಿದ್ದಾರೆ. ಆದ್ರೆ ಸೌಜನ್ಯ ಅನ್ನುವಂತಹ ಹೆಣ್ಣು ಮಗಳ ವಿಚಾರದಲ್ಲಿ ಬಹಳ 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 ಅನ್ಯಾಯ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಆ ಒಂದು ಹೆಣ್ಣು ಮಗಳ ಒಂದು ಏನು ಬಹಳ ಪ್ರಮುಖವಾದಂತಹ ಒಂದು ಅಂಗ ಇದೆ, ಆ ಅಂಗದಲ್ಲಿ 6 ಇಂಚು ಮಣ್ಣನ್ನ ತುರುಕಿರ್ತಾರೆ, ಯಾವುದೇ ರೀತಿಯಾದ ಎವಿಡೆನ್ಸ್ ಸಿಗಬಾರ್ದು ಅಂತ ಹೇಳಿ. ಅದ್ರ ಜೊತೆಯಲ್ಲಿ ಯಾರೋ ಪಾಪ ಒಬ್ಬ ಅಮಾಯಕ ಮುಗ್ಧ ಆತ ದೇವಸ್ಥಾನ ಸುತ್ತುವಂತಹ ಒಬ್ಬ ಯುವಕನಿಗೆ ಅವನು ಮನಸ್ಥಿತಿ ಸರಿ ಇರಲಿಲ್ಲ ಅಂತ ಆತನ ಪೋಷಕರು ಹೇಳ್ತಾರೆ. ದೇವಸ್ಥಾನಗಳಿಗೆ ಹೋಗೋದು, ಭೇಟಿ ನೀಡೋದು ಅದು ಅವನ ಒಂದು ಇಚ್ಛೆ ಹಾಗೂ ಅವನ ಒಂದು ಅಭಿಪ್ರಾಯ, ಅದು ಅವರವರ ಭಾವನೆಗಳಿಗೆ ಅದು ಸೇರಿದ್ದು. ನಾವು ಅದ್ರ ಬಗ್ಗೆ ನಾವು ಮಾತಾಡಕ್ ಹೋಗಲ್ಲ. ಆದ್ರೆ ಅಂತಹ ಒಬ್ಬ ಇನ್ನೋಸೆಂಟ್ ವ್ಯಕ್ತಿಯನ್ನ ಸೌಜನ್ಯ ಪ್ರಕರಣದಲ್ಲಿ ಈತನೇ ಈ ಒಂದು ಪ್ರಕರಣದ ಆರೋಪಿ ಅಂತ ಹೇಳಿಬಿಟ್ಟು ಅರೆಸ್ಟ್ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. 11 ವರ್ಷಗಳ ಕಾಲ ಆತ ಶಿಕ್ಷೆಯನ್ನ ಅನುಭವಿಸ್ತಾನೆ. 11 ವರ್ಷಗಳ ಬಳಿಕ ಆತನಿಗೂ ಈ ಕೇಸ್ಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಅನ್ನುವಂತಹ ಡಿಕ್ಲರೇಷನ್ ಅನ್ನ ಕೊಟ್ಟು ಆತನನ್ನ ಬಿಡುಗಡೆ ಮಾಡ್ತಾರೆ. ಮತ್ತೆ ಅಲ್ಲಿಂದ
ಸೌಜನ್ಯ ಪ್ರಕರಣ ಮತ್ತೆ ಚಿಗುರಿಕೊಳ್ಳುತ್ತೆ. ಸತ್ಯ ಅಲ್ವಾ? ಯಾಕಂತ ಹೇಳಿದ್ರೆ ಏನು ಸಂತೋಷ್ ರಾವ್ ಅನ್ನುವಂತಹ ವ್ಯಕ್ತಿ ಸೌಜನ್ಯ ಪ್ರಕರಣದಲ್ಲಿ ಜೈಲಿನಲ್ಲಿದ್ದ, ಆತ ಮೊದಲಿನಿಂದಲೂ ಆರೋಪಿ ಆಗಿರೋದಿಲ್ಲ, ಅಪರಾಧಿನೂ ಆಗಿರೋದಿಲ್ಲ. ಆತನಿಗೂ ಆ ಸೌಜನ್ಯ ಪ್ರಕರಣಕ್ಕೂ ಯಾವುದೇ ರೀತಿಯಾದ ಸಂಬಂಧನೇ ಇರೋದಿಲ್ಲ ಅನ್ನೋಂತಹ ಕೂಗುಗಳು ಸಾಕಷ್ಟು ಬಂದರೂ ಸಹ ಅದನ್ನ ಆ ಒಂದು ಪ್ರಕರಣವನ್ನ ಮುಚ್ಚಾಕ್ಲಿಕ್ಕೆ ಅಂತ ಹೇಳಿ ಆತನನ್ನ ಮುಂದೆ ಇಟ್ಕೊಂಡು ಜನಗಳ ಮುಂದೆ ಕಣ್ಣಾ ಮುಚ್ಚಾಲೆ ಆಟ ಆಡುವಂತಹ ಒಂದು ಹುನ್ನಾರವನ್ನ ಮಾಡ್ತಾರೆ. ಆದ್ರೆ ಯಾವಾಗ ಆತ ನಿರಪರಾಧಿ, ಸೌಜನ್ಯ ಪ್ರಕರಣಕ್ಕೂ ಈ ಸಂತೋಷ್ ರಾವ್ಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಅಂತ ಗೊತ್ತಾಗುತ್ತೋ ಇಡೀ ರಾಜ್ಯದಲ್ಲಿ ಮತ್ತೆ ಆಕ್ರೋಶ ಮುಗಿಲು ಮುಟ್ಟುತ್ತೆ, ಹೋರಾಟ ಸಹ ಆಗುತ್ತೆ, CBI ತನಿಖೆ ಆಗಬೇಕು ಅನ್ನುವಂತಹ ಆಗ್ರಹ ಕೂಡ ಪ್ರಸ್ತಾಪ ಆಗುತ್ತೆ. ಸೊ ಇದೆಲ್ಲದರ ನಡುವೆ ಸಮೀರ್ MD ಅನ್ನುವಂತಹ ಒಬ್ಬ ಯುವಕ 39 ನಿಮಿಷಗಳ ಒಂದು ಅದ್ಭುತವಾದಂತಹ ಪ್ರೆಸೆಂಟೇಷನ್ ಅನ್ನ ಸಮಾಜದ ಮುಂದೆ ತಂದು ಸತ್ಯಾಸತ್ಯತೆಗಳನ್ನ ಎತ್ತಿ ಹಿಡಿಯುವಂತಹ ಒಂದು ಪ್ರಯತ್ನಕ್ಕೆ ಮುಂದಾಗ್ತಾನೆ. ಇವತ್ತು ಆ ಒಂದು ಪ್ರಯತ್ನದಲ್ಲಿ ಅವನು ಏನೇ ಯಶಸ್ಸನ್ನು ಕಂಡಿದ್ರು ಸಹ ಆತನಿಗೆ ಈಗಾಗಲೇ ಸಾಕಷ್ಟು ಬೆದರಿಕೆ ಕರೆಗಳು, ತೊಂದರೆಗಳು ಹಾಗೂ ಸಾಕಷ್ಟು ವಿಚಾರಗಳಿಂದ ಅವನಿಗೆ ಮಾನಸಿಕವಾಗಿ ಕುಗ್ಗಿಸುವಂತಹ ಹುನ್ನಾರಗಳು, ಪ್ರಯತ್ನಗಳು ನಡೀತಾ ಇದೆ. ಈತನಿಗೆ ಬಳ್ಳಾರಿ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಕೇಸನ್ನು ದಾಖಲು ಮಾಡಿಕೊಂಡು ಒಂದು ನೋಟಿಸನ್ನು ಜಾರಿ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈತ ವಿಚಾರಣೆಯಲ್ಲಿ ಪಾಲ್ಗೊಳ್ತಾನ ಅಥವಾ ಪೊಲೀಸ್ನವರು ಏನಾದರೂ ಬಂದು ಈತನನ್ನ ಅರೆಸ್ಟ್ ಮಾಡ್ತಾರಾ? ಅರೆಸ್ಟ್ ಮಾಡದಂತಹ ಸಂದರ್ಭದಲ್ಲಿ ಇಲ್ಲಿನ ವಾತಾವರಣ ಹೇಗಿರುತ್ತೆ, ಆತನ ಪರವಾಗಿ ಯಾರೆಲ್ಲ ನಿಲ್ತಾರೆ, ಯಾರೆಲ್ಲ ಹೋರಾಟಗಾರರು ಬರ್ತಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ನಮ್ಮ ನಿಲುವು ಸಮೀರ್ MD ಪರ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.